ಬಗ್ಗೆ ಎಲ್ರಿಗೂ ಚೆನ್ನಾಗುತ್ತೆ. ವಾರ ವಾರ ನಾನು ಹೇಳ್ತಾ ಇರ್ತೀನಿ, ದೇವರ ಸೇವಕರ ಮುಖಾಂತರ ಕೂಡ ದೇವ್ರು ಹೇಳ್ತಾ ಇರ್ತಾರೆ. ದಾವಿದನು ಕುರಿ ಮೇಯಿಸಿದ ದಾವಿದನ ದೇವ್ರು ಕರ್ಕೊಂಡು ಬಂದ್ಬಿಟ್ಟು ರಾಜನ ಸ್ಥಾನದಲ್ಲಿ ನಿಲ್ಲಿಸಿದಂತ ದಾವಿದನು ಈಗ ಹೇಳ್ತಾ ಇದ್ದಾನೆ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನ ಪಾಪವನ್ನೆಲ್ಲ ಅಳಿಸಿ ಬಿಡು, ನನ್ನ ದ್ರೋಹವನ್ನೆಲ್ಲ ಕ್ಷಮಿಸಿ ಬಿಡು ಎಂಬುದಾಗಿ ಹೇಳಿ. ಹಾಲೆಲೂಯ, ಹಾಲೆಲೂಯ. ಸತ್ಯವೇದದಲ್ಲಿ ಒಂದು ಕತೆ ಇದೆ. ಇವತ್ತು ಬೈಬಲ್ ಇರೋ ಕಥೆನೇ ನಾನು ಹೇಳ್ತೇನೆ. ಬೈಬಲಲ್ಲಿ ಒಂದು ಕತೆ ಇದೆ, ಅದನ್ನ ನಾನು ನಿಮ್ಗೆಲ್ಲ ಹೇಳ್ತೀನಿ. ದಾವಿದನ್ನ ಏನ್ ಮಾಡ್ತಾನೆ, ಒಂದು ದಿನ ಯುದ್ಧಕ್ಕಾಗಿ, ನಾನು ಕತೆ ರೂಪದಲ್ಲಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ನಾನು ಕತೆ ಹೇಳೋದು ತುಂಬಾ ಇಷ್ಟ, ಅದಕ್ಕೋಸ್ಕರ ದಾವಿದನ ಏನ್ ಮಾಡ್ದ, ದಾವಿದರಿಗೂ ಇಸ್ರೇಲ್ ಜನರಿಗೂ, ದಾವಿದ ರಾಜನಾಗಿರ್ಬೇಕಾದ್ರೆ ಇಸ್ರೇಲ್ ಜನರಿಗೂ ಮತ್ತೆ ಶತ್ರು ಸೈನ್ಯದವರಿಗೂ ಯುದ್ಧ ನಡೆಯುತ್ತೆ. ಎಲ್ಲ ಗೊತ್ತಿರೋ ವಿಷಯ, ಎಲ್ರಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದ ಸಮಯದಲ್ಲಿ ಎಲ್ಲ ಇಸ್ರೇಲರು ಯುದ್ಧಕ್ಕಾಗಿ ಹೋಗಿರ್ತಾರೆ, ಶತ್ರು ಸೈನ್ಯದವ್ರು ಅವ್ರು ಕೂಡ ಯುದ್ಧ ಮಾಡ್ಲಿಕ್ಕಾಗಿ ಹೋಗಿರ್ತಾರೆ. ಬಟ್ ದಾವಿದನ ಏನ್ ಮಾಡ್ತಾನೆ, ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ. ದಾವಿದನ ಏನ್ ಮಾಡ್ತಾನೆ, ಅವ್ನು ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ. ಅವನೇನ್ ಮಾಡ್ತಾ ಇರ್ತಾನೆ, ಸುಮ್ಮನೆ ಮನೇಲಿ ವೇಸ್ಟ್ ಆಗಿ ಬಿದ್ದಿರ್ತಾನೆ. ಹಲ್ಲೆಲೂಯಾ. ಅಲ್ಲಿ ಯುದ್ಧ ಮಾಡೋ ಸಮಯ ಗೊತ್ತು, ಯುದ್ಧ ಮಾಡ್ಬೇಕು, ಯುದ್ಧ ನಡೀತಾ ಇದೆ ಅಂತ ಗೊತ್ತು. ದಾವಿದನ ಏನ್ ಮಾಡ್ತಾನೆ, ಸುಮ್ಮನೆ ಮನೇಲಿ ಇದ್ದಾನೆ. ಸುಮ್ಮನೆ ಇರ್ಲಾರ್ದನೆ ಏನ್ ಮಾಡ್ತಾನೆ, ಹಂಗೆ ಓಡಾಡ್ಕೊಂಡು ಬರೋಣ ಅಂತ ಏನ್ ಮಾಡ್ತಾನೆ, ಮಾಡಿ ಮೇಲೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಹೇಳ್ಬೇಕಲ್ಲ, ಎಲ್ಲಿಗೆ ಹೋಗ್ತಾನೆ, ಮಾಡಿ ಮೇಲೆ ಹೋಗ್ತಾನೆ. ಸುಮ್ಮನೆ ಇರ್ಲಾರ್ದಿರ, ಒಂದು ಅವನು ಯುದ್ಧಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲ ಯುದ್ಧ ನಡೀತಾ ಇದ್ರೆ ಅವನು ಪ್ರಾರ್ಥನೆಯಲ್ಲಿ ಕುತ್ಕೋಬೇಕಾಗಿತ್ತು. ದೇವರೇ, ನನ್ನ ರಾಜ್ಯಕ್ಕೆ ನೀನು ಬಿಡುಗಡೆ ಅಪ್ಪ, ನನ್ನ ರಾಜ್ಯಕ್ಕೆ ನೀನು ಜಯವನ್ನು ಕೊಡ್ಬೇಕಪ್ಪ, ನನ್ನ ಇಸ್ರೇಲ್ ಜನರು ಗೆಲ್ಬೇಕೆಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಅವನೆರಡೂ ಮಾಡ್ತಾ ಇಲ್ಲ. ಅವನೇನ್ ಮಾಡ್ತಾ ಇದ್ದಾನೆ, ಸಾಯಂಕಾಲ ಗಾಳಿ ತಣ್ಣಗಿದೆ ಅಂತ ಏನ್ ಮಾಡ್ತಾ ಇದ್ದಾನೆ, ಮಾಡಿ ಮೇಲೆ ನಿಂತ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಹೆಂಗಸ ಏನಾಗುತ್ತೆ, ಅವ್ನ ಕಣ್ಣಿಗೆ ಬೀಳ್ತಾಳೆ. ಯಾರು ಬೀಳ್ತಾಳೆ, ಒಂದು ಹೆಂಗಸೋರ್ ಕಣ್ಣಿಗೆ ಬೀಳ್ತಾಳೆ. ಇವ್ ನೋಡಿದ ತಕ್ಷಣ ಕಣ್ಣಿನ ಆಸೆ ಜಾಸ್ತಿ ಆಗಿ ಆ ಹೆಂಗಸಿನ ಜೊತೆ ಪಾಪ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಓಡಾಡ್ಕೊಂಡು ಹೋಗಿದ್ದು. ಎಂತಕ್ಕಾಗಿ ಹೋಗಿದ್ದವನು, ಕೆಲಸ ಇರ್ಲಿಲ್ಲ ಹೋಗೋದಿಕ್ಕೆ ಅವನಿಗಲ್ಲಿ. ಮಾಡಿ ಮೇಲೆ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ಅವ್ನಿಗೆ ಅವಶ್ಯಕತೆ ಇತ್ತ, ಅವನಿಗೆ ಇರ್ಲಿಲ್ಲ. ಹೋದ, ಅಲ್ಲೇನಾಯ್ತು, ಪಾಪ ನಡೀತು. ಕರ್ಕೊಂಬಂದ, ಪಾಪ ಮಾಡ್ದ. ಸ್ವಲ್ಪ ದಿನ ಆದ್ಮೇಲೆ ಏನಾಗೋಯ್ತು, ಆ ಯಮ್ಮ ಪ್ರೆಗ್ನೆಂಟ್ ಎಂಬುದಾಗಿ ಹೇಳಿ ಗೊತ್ತಾಗೋಯ್ತು. ಹಲ್ಲೆಲೂಯಾ. ಏನೆಂಬುದಾಗಿ ಹೇಳಿ ಗೊತ್ತಾಯ್ತು, ಪ್ರೆಗ್ನೆಂಟ್ ಎಂಬುದಾಗಿ ಹೇಳಿ. ರಾಜನ್ಗೆ, ದಾವಿದನ್ಗೆ ಕೋಪ ಬಂದ್ಬಿಡ್ತು. ಕೋಪ ಅಲ್ಲ, ಭಯ ಬಂದ್ಬಿಡ್ತು. ಏನ್ ಮಾಡೋದು, ನನ್ನ ಗೊತ್ತಾಗ್ಬಿಟ್ರೆ, ಎಲ್ರಿಗೂ ಗೊತ್ತಾಗ್ಬಿಟ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತಲ್ಲ. ತಪ್ಪು ಮಾಡಿರೋದೇ ಉಂಟಂತೆ, ಎಲ್ರಿಗೂ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತಲ್ಲ ಅಂತ ಏನ್ ಮಾಡ್ತಾನೆ, ಅವ್ನ ಗಂಡನ ಕರೆಸ್ತಾಳೆ. ಗಂಡನ ಕರೆಸ್ಬಿಟ್ಟು ಬೇಕಾದದೆಲ್ಲ ಕೊಟ್ಟು ಚೆನ್ನಾಗಿ ಊಟ ಮಾಡಿಸಿ, ನೀನು ಹೋಗಪ್ಪ ಮನೆಗೆ ಅಂತ ಕಳಿಸ್ತಾನೆ. ಆದ್ರೆ ಅವ್ನು ನಂಬಿಗಸ್ತನಾದ ಆಳು. ಅವನೇನ್ ಮಾಡ್ತಾನೆ, ಹೋಗೋದಿಲ್ಲ. ರಾಜನ್ಗೆ ಯಾವಾಗ್ಲೂ ಸೇವಕನಾಗಿರುವವನು, ರಾಜನ ತುಂಬಾ ನಂಬ್ತಾ ಇದ್ದ. ಅವ್ನು ಹೇಳ್ತಾನೆ ಒಂದ್ ಮಾತು, ರಾಜಾ, ನಮ್ಮ ಇಸ್ರೇಲ್ ಜನರೆಲ್ಲ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ನಾನೋಗಿ ಹೆಂಗ್ ಸುಖವಾಗಿ ನಿದ್ದೆ ಮಾಡ್ಲಿ ಹೆಂಡತಿ ಜೊತೆ ಮಲ್ಕೊಂಡು, ಕೇಳಲ್ಲ. ಮತ್ತೆ 2ನೇ ದಿನ ಏನ್ ಮಾಡ್ತಾನೆ, ಹೇಳ್ತಾನೆ, ಕೇಳಲ್ಲ. 3ನೇ ದಿನ ಏನ್ ಮಾಡ್ತಾನೆ, ರಾಜ ಒಂದು ಆಜ್ಞೆ ಕೊಟ್ಟು ಓಡಿಸ್ತಾನೆ. ಉರಿಯನ್ನ ಏನ್ ಮಾಡ್ಬೇಕು, ಯುದ್ಧದಲ್ಲಿ ಮುಂದೆ ನಿಲ್ಸ್ಬೇಕು, ಮುಂದೆ ನಿಲ್ಸಿ ಅವನನ್ನ ಸಾಯಿಸ್ಬೇಕು. ಹಲ್ಲೆಲೂಯಾ. ಇವ್ನು ಅನ್ಕೊಂಡ, ನಾನು ಏನ್ ಮಾಡ್ತಿದ್ರು ಕೂಡ ಯಾರು ನೋಡ್ತಾ ಇಲ್ಲ. ಒಂದೊಂದು ಪಾಪ ಮಾಡ್ದ, ಹೆಂಗಸತೆ ಒಂದು ಪಾಪ ಮಾಡ್ದ. 2ನೇದಾಗಿ ಅವನ್ ಏನ್ ಮಾಡ್ತಾ ಇದ್ದಾನೆ, ಒಬ್ಬನ ಕೊಲೆ ಮಾಡಿಸ್ತಾ ಇದ್ದಾನೆ. ಒಂದು ಪಾಪ ಮುಚ್ಚುವುದಕ್ಕಾಗಿ ಇನ್ನೊಂದು ಪಾಪನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನ್ ಅನ್ಕೊಂಡ ಸತ್ತೋದ, ಹೋಗ್ಬಿಟ್ಟು ಅವ್ರ ಹೆಂಡತಿನ ಕರ್ಕೊಬಂದು ಮದುವೆ ಮಾಡ್ಕೊಂಡು ಮನೆ ಇಟ್ಕೊಳ್ತಾರೆ. ಆಯಾಗಿದ್ದಾರೆ. ಹಲ್ಲೆಲೂಯಾ. ಯಾರಿಗೂ ಗೊತ್ತಿಲ್ಲ, ನಾನು ಮಾಡ್ತಿರೋ ಪಾಪ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ನಾನು ಮಾಡ್ತಿರೋ ಪಾಪ ಯಾರು ನೋಡೇ ಇಲ್ಲ ಅಂತ ನಾನು ಏನ್ ಮಾಡ್ಕೊಂಡಿದ್ರೆ ಹಾಯಾಗಿ ಸುಖವಾಗಿ ರಾಜಭೋಜನ ಮಾಡ್ಕೊಂಡು ಆರಾಮಾಗಿದ್ದಾನೆ. ಬಟ್ ಒಂದಿನ ಬಂತು. ಹಲ್ಲೆಲೂಯಾ. ದೇವ್ರೊಂದು ಪ್ರವಾದಿನ ಕಳಿಸ್ತಾರೆ. ದೇವ್ರು ಏನ್ ಮಾಡ್ತಾರೆ, ಒಂದು ಪ್ರವಾದಿನ ಕಳಿಸ್ತಾರೆ. ಪ್ರವಾದಿ ಬಂದ್ಬಿಟ್ಟು ಒಂದು ಸ್ಟೋರಿ ಹೇಳ್ತಾನೆ. ಹಲ್ಲೆಲೂಯಾ. ಅಲ್ಲಡಿ ಪ್ರವಾದಿ ಎಷ್ಟು ಚೆನ್ನಾಗಿ ನಾಥನನ್ ಬಂದ್ಬಿಟ್ಟು ಒಂದು ಸ್ಟೋರಿ ಹೇಳ್ತಾನೆ. ಏನೆಂಬುದಾಗಲಿ, ರಾಜನೇ ನೋಡಪ್ಪ, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ, ಒಬ್ಬ ಬಡವ ಇರ್ತಾನೆ. ಶ್ರೀಮಂತ ಮತ್ತೆ ಒಬ್ಬ ಬಡವ ಇರ್ತಾನೆ. ಬಡವನ ಹತ್ರ ಒಂದೇ ಕುರಿ ಇತ್ತು, ಶ್ರೀಮಂತನ ಹತ್ರ ಬೇಕಾದಷ್ಟು ಕುರಿಗಳಿತ್ತು. ಶ್ರೀಮಂತನ ಹತ್ರ ತುಂಬಾ ಕುರಿಗಳು, ಎಷ್ಟು ಲೆಕ್ಕಕ್ಕೆ ಇಲ್ಲ, ಬೇಕಾದಷ್ಟು ಕುರಿಗಳು ಅವನ ಹತ್ರ ಇತ್ತು. ಬಡವನ ಹತ್ರ ಒಂದೇ ಕುರಿ ಇತ್ತು. ಇದೇನ್ ಮಾಡ್ತಾನೆ, ಶ್ರೀಮಂತನ ಮನೆಗೆ ಯಾರೋ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಇನ್ನೇನ್ ಮಾಡ್ತಾನೆ, ಶ್ರೀಮಂತ ಬಂದ್ಬಿಟ್ಟು ಅವ್ರ ಹತ್ರ ಇರೋ ಕುರಿನ ತಗೊಂಡ್ ಬಂದು ಕಟ್ ಮಾಡ್ಸಲ್ಲ. ಈ ಬಡವನ ಹತ್ರ ಇರುತ್ತಲ್ಲ ಒಂದೇ ಒಂದು ಕುರಿ, ಅದನ್ನ ಹಿಡ್ಕೊ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಕಟ್ ಮಾಡಿ ಭೋಜನ ಮಾಡ್ತಾನೆ. ಭೋಜನ ಮಾಡಿಸ್ತಾನೆ ರಾಜನೇ. ಅವ್ನು ಮಾಡಿದ್ ಸರಿನ ಅಂದಿದ ತಕ್ಷಣ ದಾವಿದನ್ಗೆ ಏನ್ ಬಂದ್ಬಿಡ್ತು, ಕೋಪ ಬಂದ್ಬಿಡ್ತು. ಹಲ್ಲೆಲೂಯಾ. ಏನ್ ಮಾಡ್ಬಿಡ್ತು, ದಾವಿದನ್ಗೆ ಕೋಪ ಬಂದ್ಬಿಟ್ಟು ಅವ್ನು ಎದ್ದು ನಿಂತ್ಕೊಂಡು, ಯಾರೇ ಆಗ್ಲಿ ಅವ್ನು ಈ ಕ್ಷಣನೇ ಅವನು ಸಂಹಾರ ಮಾಡ್ಬೇಕು, ಈ ಕ್ಷಣನೇ ಅವ್ನು ಸಾಯಿಸ್ಬೇಕು ಅಂತ ಹೇಳಿದ ತಕ್ಷಣ ಪ್ರವಾದಿ ಅಂತಾರೆ, ಅದು ನೀನೇ ಎಂಬುದಾಗಿ. ಹಲ್ಲೆಲೂಯಾ. ಅದು ನೀನೇ ಎಂಬುದಾಗಿ ಹೇಳಿ ದೇವರು ಹೇಳ್ತಾರೆ, ಪ್ರವಾದಿ ಹೇಳ್ತಾರೆ. ಹೇಳಿದ ತಕ್ಷಣ ದಾವಿದನ ಏನ್ ಮಾಡ್ತಾನೆ, ಅಲ್ಲೇ ಕುಸಿದು ಬಿದ್ದೋಗಿ, ಅಪ್ಪ ಹೌದು ಅಪ್ಪ, ನಾನು ಮಾಡ್ತಿರೋದು ತಪ್ಪು. ಆವಾಗ ರಚಿಸಿದಂತ ಕೀರ್ತನೆ ಆಗಿದೆ. ಹಲ್ಲೆಲೂಯಾ.
ಹಾಲೆಲೂಯ. ದಾವೀದನಿಗೆ ಅನೇಕ ಜನ ಹೆಂಡತಿದಿರಿದ್ರು, ಉಪಪತ್ನಿಯರು ಎಷ್ಟೊಂದು ಜನ ಇದ್ರು, ಹೆಂಡತಿದಿರ ಸುಮಾರು 7 ಜನ ಇದ್ರು. ಅವನ ವಯಸ್ಸಿಗೆ ಅದು ಬೇಕಾಗಿರ್ಲಿಲ್ಲ. ಹಾಲೆಲೂಯ. ಅವನ ವಯಸ್ಸಿಗೆ ಅದು ಬೇಕಾಗಿತ್ತಾ? ನಾನು ಹೇಳ್ತಿರೋದು ನನ್ನ ಭಾಷೆಲಿ ನಾನು ಅವನ ವಯಸ್ಸಿಗೆ ಅದು ಬೇಕಾಗಿತ್ತಾ? ಬೇಕಾದಷ್ಟು ಹೆಂಡತಿರು ಬಿದ್ದಿದ್ರು ಮನೇಲಿ, ಒಂದಲ್ಲ ಎರಡಲ್ಲ 7 ಜನ. ಉಪಪತ್ನಿಯರು ಲೆಕ್ಕಕ್ಕೆ ಇಲ್ಲ, ಅಷ್ಟು ಜನ ಬಿದ್ದಿದ್ರು ಉಪಪತ್ನಿಯರು. ಎಲ್ಲದನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಇನ್ನೊಂದು ಹೆಂಗಸನ ಸಹವಾಸ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಅದು ಅವನ ವಯಸ್ಸಿಗೆ ಅದು ನಾಚಿಕೆಗೆ ಇಡ್ತಾನ, ಅವನ ರಾಜನಾಗಿ ಅದು ನಾಚಿಕೆಗೆ ಇಡ್ತಾನ. ಹಾಲೆಲೂಯ. ದೇವ್ರು ಅವ್ರನ್ನ ಎಚ್ಚರಿಸ್ತಾ ಇದ್ದಾನೆ, ದೇವ್ರು ನಿಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದಾರೆ. ಹಾಲೆಲೂಯ. ನೀನು ಕೂಡ ತಪ್ಪು ಮಾಡ್ತಾ ಇದೀಯಾ, ಬೇಡ್ತಿರುವಂತ ಸಹವಾಸವನ್ನು ಇಟ್ಕೊಂಡು ನೀನು ಪಾಪ ಮಾಡ್ತಾ ಇದೀಯಾ? ದೇವ್ರು ಹೇಳ್ತಾ ಇದ್ದಾನೆ, ಆ ಸಹವಾಸವನ್ನು ಬಿಟ್ಬಿಡು ಎಂಬುದಾಗಿ ಹೇಳಿ. ಹಾಲೆಲೂಯ. ಈಗ ಅವನು ಆ ಬತ್ಷೆಬಳನ್ನ ಏನ್ ಮಾಡ್ದ? ಅವ್ನು ಕರ್ಕೊಂಡು ಬಂದು ಮದ್ವೆ ಆದ, ಪಾಪವನ್ನು ಮಾಡ್ದ. ಪಾಪದ ಫಲವಾಗಿ ಏನಾಯ್ತು? ಹೊಟ್ಟೆಲಿರುವಂತ ಮಗು ಏನಾಯ್ತು? ಸತ್ತೋಯ್ತು. ಮಗು ಏನಾಯ್ತು? ಮಗು ಉಳ್ದಿಲ್ಲ. ಮಗು ಹುಟ್ಟಿದ ತಕ್ಷಣ ಏನಾಯ್ತು? ಮಗು ಸತ್ತೋಯ್ತು. ಅವ್ರು ಮಾಡಿದ ಪಾಪದ ನಿಮಿತ್ತ. ಹಾಲೆಲೂಯ. ಇವತ್ತು ನೀನ್ ಪಾಪ ಮಾಡ್ತಾ ಇದ್ದೆ, ನಿನ್ನ ತಲೆಮಾರುಗಳು ಏನಾಗುತ್ತೆ? ಸಾಯೋದಕ್ಕಾಗಿ ಹೋಗುತ್ತೆ. ಹಾಲೆಲೂಯ. ಬೇಡ್ದಿರುವಂತ ಸಹವಾಸ, ಬೇಡ್ದಿರುವಂತ ಪಾಪ. ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ, ಆದ್ರೂ ಕೂಡ ಬೇರೆಯವ್ರ ಕಡೆ ನಮ್ ಜ್ಞಾನ, ಬೇರೆ ಕಡೆ ನಮ್ಮ ಆಲೋಚನೆ ಹೋಗುವಂಥದ್ದು. ಬೇರೆಯವ್ರನ್ನ ನೋಡಿ ನಾವೇನ್ ಮಾಡೋದು? ಇವ್ ನನ್ಗೆ ಇಷ್ಟ ಆಗಿದ್ದಾನೆ, ಇವ್ ನಾನು ಮೋಹಿಸ್ಬೇಕು. ಹಾಲೆಲೂಯ. ಹಾಲೆಲೂಯ. ಯಾಕೋ ಎಲ್ಲ ಸೈಲೆಂಟ್ ಆಗೋದ್ರೆ? ಹಾಲೆಲೂಯ. ಆ ರೀತಿ ಇರೋ ದಯಮಾಡಿ ದೇವ್ರು ಹೇಳ್ತಾ ಇದ್ದಾರೆ, ದೇವ್ರು ಹೇಳ್ತಾರೆ ಅದು ಸಹವಾಸವನ್ನ ಬಿಟ್ಟು ಬಿಡ್ರಿ. ದೇವ್ರಿಗೆ ಅದು ಇಷ್ಟ ಇಲ್ಲದಿರುವಂತ ಕಾರ್ಯ, ಅಶೋಭೆ ತರುವಂತ ಕಾರ್ಯ ಅಲ್ಲ. ದೇವ್ರ ಮಕ್ಕಳಾಗಿ ನಮ್ಮ ವಯಸ್ಸಿಗೆ ನಮ್ಮ ವಯಸ್ಸು ಎಷ್ಟಿರ್ಬೇಕು? ನಿಮ್ಮ ವಯಸ್ಸೆಲ್ಲ ಎಷ್ಟು? ನಿಮ್ಮ ವಯಸ್ಸಿಗೆ ಅದು ಬೇಕಾ? ಹಾಲೆಲೂಯ. ನಾವು ಸಾಕ್ಷಿ ಉಳ್ಳವರಾಗಿರ್ಬೇಕು. ಬೇರೆಯವ್ರು ನೋಡಿ ನಮ್ಮನ್ನ ಬೆರಳು ತೋರಿಸಿ ಇಟ್ಟುಕೊಳ್ಳುವ ಹಾಗೆ ನಾವು ಮಾಡ್ಕೋಬಾರ್ದು. ನೀನ್ ತಪ್ಪು ಮಾಡ್ತಿದ್ದೇನೆ, ತಲೆಮಾರು ಖಂಡಿತವಾಗೂ ನಾಶ ಹೊಂದಬೇಕಾಗಿ ಹೋಗ್ತಾ ಇದೆ. ದೇವ್ರ ಮಗಳಾಗಿ, ದೇವ್ರ ಮಗನಾಗಿ ದೀಕ್ಷಾಸ್ನಾನ ತಗೊಂಡು, ಸತ್ಯವೇದ ಬಗ್ಗೆ ಎಲ್ಲ ಗೊತ್ತು, ಪಾಪ ಅರಿವು ಗೊತ್ತು, ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೇವೆ? ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಲೆಲೂಯ. ದೇವ್ರು ಇವತ್ತು ಎಚ್ಚರಿಸ್ತಾ ಇದ್ದಾರೆ. ಪಾಪ ಮಾಡ್ತಿದ್ಯಾ? ಬೇರೆಯವ್ರ ಸಹವಾಸ ಇಟ್ಕೊಂಡು ನೀನೇನ್ ಮಾಡ್ತೀಯ? ನೀನ್ ನಂಬಿರುವಂಥವ್ರು ತುಂಬಾ ಜನ ಇದಾರ್ರಿ. ನಿಮ್ಮ ಮಕ್ಕಳು ನಿನ್ನನ್ನು ನಂಬಿರ್ತಾರೆ. ನಮ್ಮಪ್ಪ ನಮ್ಮಮ್ಮ ಏನು ಮಾಡಲ್ಲ, ನಮ್ಮಪ್ಪ ನನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ, ನಮ್ಮಮ್ಮ ನನ್ನ ಪ್ರೀತಿಯಿಂದ ಇರ್ತಾನೆ, ನಮ್ಮಮ್ಮ ನಾನು ಯಾವಾಗ್ಲೂ ತುಂಬಾ ಪ್ರೀತಿ ಮಾಡ್ತಾರೆ. ಬಟ್ ನೀನ್ ಮಾಡ್ತಿರುವಂತ ಪಾಪ ದೇವ್ರಿಗೆ ಗೊತ್ತು. ಅವ್ರು ನಿನ್ನ ತುಂಬಾ ನಂಬಿದ್ದಾರೆ. ಮಕ್ಕಳು ನಮ್ಮ ಅಪ್ಪ ನಮ್ಮಮ್ಮ ನನ್ನ ಸಾಯೋವರೆಗೂ ನಾನು ನೋಡ್ಕೊಳ್ತಾನೆ ತುಂಬಾ ನಂಬಿದ್ದಾರೆ. ಆ ನಂಬಿಕೆಗೆ ನೀನೇನ್ ಮಾಡ್ಬೇಡ, ದ್ರೋಹ ಮಾಡ್ಬೇಡ. ಹಾಲೆಲೂಯ. ಯಾರೋ ಮಾತನ್ನ ಕೇಳ್ಕೊಂಡು ನಿನ್ನ ಮಕ್ಕಳಿಗೆ ನೀನ್ ಮೋಸ ಮಾಡ್ಬೇಡ. ಇನ್ನೊಬ್ರು ಮಾತು ಕೇಳ್ಕೊಂಡು ನಿನ್ನ ಮಕ್ಕಳನ್ನ ನೀನು ಹಲ್ಲಗೆಳಿಬೇಡ. ಈ ಲೋಕದ ಪ್ರೀತಿ, ಬೇರೆಯವ್ರ ಪ್ರೀತಿ ನಿನ್ಗೆ ಆರೋಗ್ಯ ಇರೋವರೆಗೂ ಅಷ್ಟೇ. ಹಾಲೆಲೂಯ. ಹಾಲೆಲೂಯ. ಯಾರೋ ದೇವ್ರ ನಾನು ಕೀರ್ತನೆ ಭಾಗ ಬರೋವರ ಮಾಡ್ಬೇಕಾಯ್ತು, ರಾಬರ್ಟ್ ಬ್ರದರ್ ಮಾಡ್ಬೇಕಾಗಿತ್ತು. ಅವ್ರ ಊರಿಗೆ ಹೋಗಿದ್ದ ನಿಮಿತ್ತ ನಾನು ಮಾತಾಡ್ತಾ ಇದ್ದೀನಿ. ಯಾರೋ ಆ ಥರ ಇದ್ದೀರಿ, ಮನ ತಿರುಗಿ ಸಮಯ ಇಲ್ಲ. ಹಾಲೆಲೂಯ. ಹಾಲೆಲೂಯ. ನೀವು ಮಾಡ್ತಿರುವಂಥ ತಪ್ಪು ನೆನೆಸ್ಕೊಂಡು ಯಾರಿಗೂ ಗೊತ್ತಿಲ್ಲ. ನಾನು ಮಾಡ್ತಿರುವಂಥ ತಪ್ಪು ಪಾಸ್ಟ್ರಿಗೆ ಗೊತ್ತಾಗ್ತಾ ಇಲ್ಲ, ಪಾಸ್ಟಮ್ಮನಿಗೆ ಗೊತ್ತಾಗ್ತಾ ಇಲ್ಲ, ಸಭೆ ವಿಶ್ವಾಸಿಗಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ಮಾಡ್ತಿರುವಂಥ ತಪ್ಪು ನನಗೊಬ್ಳಿಗೆ ಮತ್ತೆ ಅಷ್ಟೇ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅಂತ ನೀನು ನೆನೆಸ್ಕೋಬೋದು. ಬಟ್ ನನ್ನ ದೇವ್ರಿಗೆ ಎಲ್ಲ ಗೊತ್ತು. ಹಾಲೆಲೂಯ. ನೀನು ಏನೇನೊಂದೊಂದು ತಪ್ಪು ಮಾಡ್ತಿದ್ಯಾ, ನೀನು ಎಲ್ಲೆಲ್ಲಿ ಹೋಗಿ ನೀನು ಪಾಪ ಮಾಡ್ತಿದ್ಯಾ, ನೀನು ಯಾವ ಕಡೆ ಹೋಗ್ತಾ ಇದ್ದ ನನ್ನ ದೇವ್ರಿಗೆ ಚೆನ್ನಾಗಿ ಗೊತ್ತು. ದೇವ್ರು ಹೇಳ್ತಾ ಇದ್ದಾರೆ, ಇವಾಗಲೇ ಬಿಟ್ಬಿಡು, ಇಲ್ಲಾಂದ್ರೆ ಎಲ್ಲರಿಗೂ ಗೊತ್ತು ಆಗುವ ಹಾಗೆ. ದಾವೀದನಿಗೆ ನಾವತ್ತೇ ಪಾಪ ಒಪ್ಪಿಸ್ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ರೆ ಎಲ್ರು, ರಾಜ ಒಬ್ನೇ ಕೂತಿರ್ತಾನ, ಮಂತ್ರಿಗಳು ಎಲ್ಲರೂ ಇರ್ತಾರೆ, ಅವ್ರ ಮುಂದೆ ಎಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ. ಹಾಲೆಲೂಯ. ಅವನೇನ್ ಮಾಡ್ತಾ ಇದ್ದಾನೆ? ಅವತ್ತೇ ತಪ್ಪು ಒಪ್ಪಿಸ್ಕೊಟ್ಟಿಲ್ಲ. ದೇವ್ರು ನಿಮ್ಗೂ ಕೂಡ ಹೇಳ್ತಾ ಇದ್ದಾರೆ, ನೀವೇನಾದ್ರೂ ಒಪ್ಪಿಸ್ಕೊಟ್ಟು ಬಿಟ್ಟಿಲ್ಲ ಅಂತಂದ್ರೆ ಒಂದಿನ ಬರುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಎಲ್ರಿಗೂ ಗೊತ್ತಾಗುತ್ತೆ ನೀವು ಮಾಡ್ತಿರುವಂತ ಪಾಪ, ನೀವು ಮಾಡ್ತಿರುವಂತ ತಪ್ಪು ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ಎಲ್ಲ ನಿನ್ನನ್ನ ಕೈ ತೋರಿಸಿ ಮಾತಾಡ್ತಾರೆ. ಇದು ನಿನ್ಗೆ ಬೇಕಾಗಿತ್ತ? ನಿನ್ಗೆ ಅಸಹ್ಯವಾದಂಥ ಕಾರ್ಯ, ಈ ವಯಸ್ಸಿಗೆ ಇದು ಬೇಕಾಗಿತ್ತ ಅಂತ ಹೇಳೋದಕ್ಕಿಂತ ಮುಂಚೆ ಇವತ್ತು ಒಪ್ಪಿಸ್ಕೊಟ್ಬಿಟ್ಬಿಡು. ಹಾಲೆಲೂಯ. ನಿನ್ನ ನಂಬಿ ನಿನ್ನ ಮಕ್ಕಳಿದ್ದಾರೆ, ನಿನ್ನ ನಂಬಿ ನಿನ್ನ ಗಂಡ ಇದ್ದಾರೆ, ನಿನ್ನ ನಂಬಿ ನಿನ್ನ ಹೆಂಡತಿ ಇದ್ದಾರೆ, ನಿನ್ನ ನಂಬಿ ನಿನ್ನ ತಂದೆ ತಾಯಿಗಳಿದ್ದಾರೆ. ಹಾಲೆಲೂಯ. ಯಾರಿಗೆ ಗೊತ್ತಾಗುವುದಕ್ಕಿಂತ ಮುಂಚೆ ನೀನೇನು ಮಾಡಬೇಕು? ದೇವರೇ, ನಾನು ಮಾಡ್ತಿರುವಂಥ ತಪ್ಪಪ್ಪ, ನನಗೆ ಕ್ಷಮಿಸ್ಬಿಡು ದೇವರೇ. ಗೊತ್ತು, ನಮ್ಗೆಲ್ಲ ಗೊತ್ತು. ಕೆಲವೊಬ್ರು ಹೆಂಗೆ ಗೊತ್ತಾ? ವಾಕ್ಯ ಎಲ್ಲ ಗೊತ್ತಿದ್ದು ತಪ್ಪುಗಳನ್ನ ಮಾಡ್ತಾರೆ. ವಾಕ್ಯಗಳೆಲ್ಲ ಗೊತ್ತು ನಮ್ಗೆ, ಆದ್ರೂ ಕೂಡ ಏನು ಮಾಡ್ತೀವಿ? ಬಿಡು, ಯಾರು ನೋಡಲ್ವಲ್ಲ. ದಾವೀದ ಹಂಗೆ ನೆನ್ಸ್ಕೊಂಡಿದ್ದು, ಬಿಡು ಯಾರು ನೋಡಲ್ವಲ್ಲ, ನನ್ನ ರಾಜ, ನನ್ನನ್ನು ಯಾರು ಕಣ್ಣಿಗೆ ನೋಡೋದೇ ಇಲ್ಲ, ನಾನು ಯಾವಾಗಲೂ ನಿನ್ನನ್ನು
ಕಣ್ಣಿಟ್ಟು ನೋಡುವಂಥ ಒಂದು ಕಣ್ಣಿದೆ. ಹಾಲೆಲುಯ್ಯ. ಅದು ಯೇಸು ಸ್ವಾಮಿ ಆಗಿದ್ದಾರೆ. ಹಾಲೆಲುಯ್ಯ. ಬೇರೆ ಸಹವಾಸ ಬೇಡ, ದುಷ್ಟಜನರ ಸಹವಾಸ ಬೇಡ. ನೀನು ಮಾಡ್ತಾ ಇದೀಯಾ, ಇವತ್ತಿಗೆ ಒಪ್ಪಿಸ್ಕೊಟ್ಟು ಬಿಟ್ಬಿಡು. ಅದು ನಿನಗೆ ಯೋಗ್ಯತೆ ಅಲ್ಲ. ಅದು ಏನೋ ಅಂತಾರಲ್ಲ, ಅದು ನಿನಗೆ ಶ್ರೇಷ್ಠ ಅಲ್ಲ. ಅದು ನಿನಗೆ ಮಾನ್ಯ ಅಲ್ಲ. ಅದು ಹಾಲೆಲುಯ್ಯ. ಲೋಕದ ಮನುಷ್ಯರನ್ನ ಯಾವಾಗಲೂ ಹೇಳ್ತಾರೆ, ಲೋಕದ ಮನುಷ್ಯರು ನಿನ್ನ ಆರೋಗ್ಯ ಇರೋವರೆಗೂ ನಿನ್ನ ಪ್ರೀತಿ ಮಾಡ್ತಾರೆ, ನೀನು ಗಟ್ಟಿ ಮುಟ್ಟಿ ಇರೋವರೆಗೂ ನಿನ್ನ ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ನೀನು ಚೆನ್ನಾಗಿರೋವರೆಗೂ ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಅದೇ ನೀನು ಸ್ವಲ್ಪ ರೋಗಿಯಾಗಿರು ನೀನು, ಯಾರು ಬಂದು ನಿನ್ನ ಹತ್ರ ಕೂಡ ನೋಡಲ್ಲ. ಹಾಲೆಲುಯ್ಯ. ಅದು ನೀನು ರೋಗಿಯಾಗಿರ್ಲಿ, ನೀನು ಹೆಂಗೆ ಇರಲಿ, ಏನೇ ಮಾಡಲಿ, ನನ್ನ ದೇವ್ರು ಯಾವಾಗಲೂ ನಿನ್ನ ಜೊತೆ ಇರ್ತಾರೆ. ಹಾಲೆಲುಯ್ಯ. ಇವತ್ತು ನೀನು ಪಾಪ ಮಾಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ, ಯಾರೋ ದೇವ್ರು ಇದ್ದಾರೆ. ಅದಕ್ಕೋಸ್ಕರ ದೇವ್ರು ನಾನು ಪಾಸ್ಟ್ ಹತ್ರ ಹೋದ್ವಾರನೇ ಇದ್ದೆ, ದೇವ್ರ ನನ್ನ ಹತ್ರ ಮಾತಾಡು ಎಂಬುದಾಗಿ ಹೇಳಿದ್ದಾರೆ. ಯಾರೋ ಇದ್ದೀರಿ, ಯಾರು ಅಂತ ಗೊತ್ತಿಲ್ಲ. ಹಾಲೆಲುಯ್ಯ. ತಪ್ಪನ್ನ ಒಪ್ಪಿಸ್ಕೊಟ್ಟು ಬಿಟ್ಬಿಡ್ರಿ. ಎಲ್ರಿಗೂ ಗೊತ್ತಾಗೋದಕ್ಕಿಂತ ಮುಂಚೆ, ಫ್ಯಾಮಿಲಿ ಗೊತ್ತಾಗೋಕ್ಕಿಂತ ಮುಂಚೆ, ಸಭೆಯಲ್ಲಿ ಗೊತ್ತಾಗೋಕ್ಕಿಂತ ಮುಂಚೆ ಇವತ್ತಿಗೆ ಆ ತಪ್ಪನ್ನ ಒಪ್ಪಿಸ್ಕೊಟ್ಟು ಬಿಟ್ಬಿಡ್ರಿ. ಹಾಲೆಲುಯ್ಯ. ನೀವು ಬೇರೆಯವ್ರಿಗೆ ಹೋಗ್ಬಿಟ್ಟು ದೇವ್ರ ಬಗ್ಗೆ ಹೇಳಿದ್ರೆ ಕೇಳ್ತಾರಾ? ಇವ್ರದೇ ಇದ್ದಿದ್ದು, ಇವರೇ ಮಾಡ್ತಿರೋದಂತ ಕಾರ್ಯ ಅಲ್ಲ. ನಾವು ದೇವ್ರ ನಂಬಿಡಿದ್ರೆ ನಾವು ಯಾವ ಪರಿಸ್ಥಿತಿ ಎಂಬುದಾಗಿ ಹೇಳ್ತಾರೆ. ಹಾಲೆಲುಯ್ಯ. ಇವತ್ತು ನೀನು ಒಪ್ಪಿಸ್ಕೊಟ್ಬಿಟ್ಟು ಪಾಪನ ಬಿಟ್ಬಿಡೋದಾದ್ರೆ ಖಂಡಿತವಾಗ್ಲೂ ದೇವ್ರು ನಿನ್ನ ಪಾಪನ ಕ್ಷಮಿಸ್ತಾರೆ. ಹಾಲೆಲುಯ್ಯ. ಹಾಲೆಲುಯ್ಯ. ಒಂದು ಸಾರಿ ಆಗ್ಲಿ, 2 ಸಾರಿ, 77 ಸಾರಿ ಅಂತ ದೇವ್ರು ಹೇಳ್ತಾರೆ. ಹಂಗಂದ ನಾವೇನು ಮಾಡ್ತೀವಿ? ಪಾಪನ ಮಾಡ್ತಾನೆ ಇರ್ತೀವಿ. ಹಾಲೆಲುಯ್ಯ. ದಾವೀದನು ಮಾಡಿದ ತಪ್ಪಿನ ಫಲವಾಗಿ ದೇವ್ರಂಗೆ ಶಿಕ್ಷೆ ಕೊಟ್ರು. ಮಗುನ ಕಿತ್ಕೊಂಡ್ರು, ಮತ್ತೆ ಏನನ್ನೋ ದೇವ್ರ ಶಿಕ್ಷೆ ಕೊಟ್ರು. ಶಿಕ್ಷೆ ನಿಂಗೆ ಬರೋದು ಬೇಡ. ಹಾಲೆಲುಯ್ಯ. ವಾಕ್ಯ ಹೇಳುತ್ತೇನೆಂಬುದಾಗಿ ಹೇಳು ಗೊತ್ತಾ? ಸೇವಕರಿಗೆ 1 ಸಾರಿ ಹೇಳಿ, 2 ಸಾರಿ ಹೇಳು, 3 ಸಾರಿ ಹೇಳು, 4 ಸಾರಿ ಹೇಳು. ಕೇಳಿಲ್ವಾ? ಸೈತಾನನಿಗೆ ಒಪ್ಪಿಸ್ಕೊಟ್ಬಿಡು. ಹಾಲೆಲುಯ್ಯ. ದೇವ್ರ ಸೇವಕರಿಗೆ ಹೇಳಿರೋದು 1 ಸಾರಿ ಹೇಳು, 2 ಸಾರಿ ಹೇಳು, 3 ಸಾರಿ ಹೇಳು, 4ನೇ ಸಾರಿ ಕೂಡ ಹೇಳು. ಕೇಳಿಲ್ವಾ? ಅದೇ ತಪ್ಪನ್ನ ಮಾಡ್ತಾ ಇದಾರ, ಅದೇ ಪಾಪನ ಮಾಡ್ತಾ ಇದಾರ. ಸೈತಾನ್ಗೆ ಒಪ್ಪಿಸ್ಕೊಟ್ಬಿಡು. ಸೈತಾನಿಗೆ ಏನು ಮಾಡು? ಒಪ್ಪಿಸ್ಕೊಟ್ಬಿಡು. ಸೈತಾನ್ ಏನು ಮಾಡ್ತಾರೆ? ಅವ್ನು ಯಾವ ದಾರಿಗೆ ತರದ, ಎಲ್ಲಿ ಅವ್ನು ಬೀಳಿಸ್ಬೇಕೆಂಬ ಸೈತಾನ್ ಚೆನ್ನಾಗಿ. ಹಾಲೆಲುಯ್ಯ. ಎಲ್ರಿಗೂ ಸಭೆಯಲ್ಲಿ ಎಲ್ರಿಗೂ ಗೊತ್ತಾಗಿನ ಮುಂಚೆ ಇವತ್ತು ನೀನು ಪಾಪನ ಒಪ್ಪಿಸ್ಕೊಟ್ಟು ಅರಿಕೆ ಮಾಡಿಬಿಟ್ಬಿಡು. ಖಂಡಿತವಾಗ್ಲೂ ದೇವರನ್ನ ಪಾಪನ ಕ್ಷಮಿಸಿ ಯಾವ ರೀತಿ ನೀವು ಪ್ರಾರ್ಥನೆ ಮಾಡಿ ಎದುರು ನೋಡ್ತಾ ಇದೆಯಾ, ಅದಕ್ಕೆ ದೇವರ ಎಲ್ಲ ಅನುಗ್ರಹಗಳು ನಿಮಗೆ ಕೊಡ್ತಾರೆ. ಹಾಲೆಲುಯ್ಯ. ಕೆಲವೊಬ್ರು ಪಾಪನ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪಾಪ ಮಾಡೋದನ್ನು ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡೋದನ್ನು ಮಾಡ್ತಾ ಇರ್ತಾರೆ. ಅವರಷ್ಟು ಪ್ರಾರ್ಥನೆ ಮಾಡೋರು ಯಾರು ಇರಲ್ಲ. ನೀನು ನೆನೆಸ್ಕೊಬಿಟ್ಟಿರ್ಬೇಕು, ನಾನು ಪಾಪ ಮಾಡ್ಕೊಂಡು ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನ್ನ ಪ್ರಾರ್ಥನೆಯನ್ನು ಕೇಳ್ಬಿಡ್ತಾರೆ. ಆತನ ಪರಿಶುದ್ಧನು. ಹಾಲೆಲುಯ್ಯ. ಆತನ ಪರಿಶುದ್ಧ. ನೀನು ಪಾಪ ಮಾಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಆತನ ಕೇಳಲ್ಲ. ಯಾವಾಗ್ಲೂ ಮಾಡಿದ ಪಾಪನೇ ಮಾಡ್ಕೊಬಿಟ್ಟು ದೇವ್ರಂತ ಕೈ ಎತ್ತಿದ್ರೆ ದೇವ್ರಿನ ಮುಖ ಕೂಡ ತಿರುಗಿ ನೋಡಲ್ಲ. ಹಾಲೆಲುಯ್ಯ. ದೇವ್ರು ಎಚ್ಚರಿಸ್ತಾ ಇದ್ದಾರೆ. ಅಂಥವ್ರು ದಯಮಾಡಿ ಇವತ್ತು ಮನ ತಿರುಗ್ರಿ. ಸಮಯ ಇಲ್ಲ. ಅವ್ರು ದೇವ್ರು ಹೇಳ್ದಂಗೆ ಎಲ್ಲ ಕಡೆ ಭೂಕಂಪಗಳಾಗ್ತಾ ಇದೆ, ಸುನಾಮಿಗಳಾಗ್ತಾ ಇದೆ, ಬರಗಳು ಬರ್ತಾ ಇದೆ, ಒಬ್ಬರನ್ನೊಬ್ರು ಹಿಡ್ಕೊಂಡು ಹೊಡಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಅಂತ್ಯಕಾಲ. ಇನ್ನು ನೀನು ಪಾಪದಲ್ಲೇ ಇದೆಯಾ? ದೇವ್ರ ವಾಕ್ಯ ಹೇಳುತ್ತೆ, ಪಾಪದಲ್ಲಿರುವವನು ಇನ್ನು ಪಾಪದಲ್ಲೇ ಇರಲಿ, ನೀತಿವಂತನಾಗಿರುವವನು ನೀತಿವಂತನಾಗಲಿ. ನೀನು ಯಾವ ಲಿಸ್ಟಲ್ಲಿ ಇದೆಯಾ? ಪಾಪದಲ್ಲಿ ಲಿಸ್ಟಲ್ಲಿ ಇದೆಯಾ? ನೀತಿವಂತನಲ್ಲಿ ಲಿಸ್ಟಲ್ಲಿ ಇದೆಯಾ? ಹಾಲೆಲುಯ್ಯ. ನಿನ್ನೆ ನೀನು ಪರೀಕ್ಷೆ ಮಾಡ್ಕೊ. ಪಾಪ ಮಾಡ್ತಾ ಇರು, ಕಳೆ ದಿನದಲ್ಲಿ ಇನ್ನೂ ಪಾಪ ಮಾಡ್ತೀಯ. ನೀನು ಪಾಪದ ಲಿಸ್ಟಲ್ಲಿದೆ, ಇನ್ನೂ ಹೆಚ್ಚೆಚ್ಚಾಗಿ ನೀನು ಪಾಪ ಮಾಡ್ತೀಯ. ಅದೇ ನೀನು ಪರಿಶುದ್ಧರಾಗಿದ್ದು ನೀತಿವಂತನ ಲಿಸ್ಟಲ್ಲಿದೆ, ನೀನು ನೀತಿವಂತನಾಗಿ ಮಾಡ್ಕೊ. ಹಾಲೆಲುಯ್ಯ. ಅಂಥವ್ರಿದ್ರೆ ದಯಮಾಡಿ ಮನ ತಿರುಗ್ರಿ. ಸಮಯ ಇಲ್ಲ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವ್ರ ಹತ್ರ ಒಪ್ಪಿಸ್ಕೊಡ್ರಿ. ದೇವ್ರು, ಹೌದಪ್ಪ, ನಾನು ಮಾಡ್ತಿರೋದು ತಪ್ಪು ಸ್ವಾಮಿ. ಅಪ್ಪ, ನಾನು ಯಾರಿಗೂ ಗೊತ್ತಿಲ್ಲ ಎಂಬುದಾಗಲಿ ಎನಿಸ್ಕೊಂಡು ನಾನು ಪಾಪ ಮಾಡ್ತಾ ಇದ್ದೆಪ್ಪ. ಅದೇ ನನ್ನ ಸಂಗಡ ನೀವು ಮಾತನಾಡಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲರೂ ಪ್ರಾರ್ಥನೆ ಮಾಡಿ. ಅಪ್ಪ, ನನ್ನ ಕ್ಷಮಿಸು ಸ್ವಾಮಿ. ಎಸಯ್ಯ, ನನ್ನನ್ನು ಮನ್ನಿಸಿ ಕರ್ತನೆ. ಅಪ್ಪ, ಇಲ್ಲಿವರೆಗೂ ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಮಹಿಮೆ ಮಾತ್ರ ಇನ್ನೊಬ್ಬರಿಗೆ. ನನ್ನನ್ನೇ ನಾನು ತಗ್ಗಿಸ್ತಾ ಇದ್ದೇನಪ್ಪ. ನೀವು ಹೆಚ್ಚಿಸಲ್ಪಡ್ಬೇಕಪ್ಪ. ನಿಮ್ಮ ನಾಮ ಹೆಚ್ಚಿಸಲ್ಪಡಲಿ, ನಿಮ್ಮ ಚಿತ್ತ ನಡಿಯಲ್ಲಿ ನೆರವೇರಲಪ್ಪ. ಅಪ್ಪ, ಹೌದು ಕರ್ತನೆ. ಯಾರು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ. ಅಪ್ಪ, ಅವ್ರಗಳ ಮೇಲೆ ನಿಮ್ಮ ಕರ ಇಳಿಯಲ್ಪಡಲಿ ಸ್ವಾಮಿ. ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ಹಲ್ಲೆಲೂಯಾ.